ಓಕೆ. ಸಾರ್ವಜನಿಕ ಹಾಗೂ ಭಕ್ತಾದಿಗಳ ಅಭಿವೃದ್ಧಿ ಮತ್ತು ಅವರ ಮನಃಶಾಂತಿಗೆ, ಅವರ ಬದುಕಿನ ಉದ್ಧಾರಕ್ಕಾಗಿ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ನವರಾತ್ರಿಯನ್ನು ಆಚರಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಶ್ರೀಮಠದಲ್ಲಿ ಶ್ರೀ ಕಾಶಿ ಅನ್ನಪೂರ್ಣೇಶ್ವರಿ ಮಹಾಸಂಸ್ಥಾನ ಮಠದಲ್ಲಿ ಮುಂದಿನ ತಿಂಗಳು 3ನೇ ತಾರೀಕಿಂದ 11ನೇ ತಾರೀಕುವರೆಗೂ ನವರಾತ್ರಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆ ನವರಾತ್ರಿಯಲ್ಲಿ 9 ದಿನವೂ 9 ರೀತಿಯಾದಂಥ ನವದುರ್ಗಿಯರ ಅಲಂಕಾರ ಇರ್ತದೆ. ಆ 9 ಜನಕ್ಕೂ 9 ಜನ ಭಕ್ತಾದಿಗಳು ವಿಶೇಷವಾಗಿ ಅಭಿಷೇಕ, ಹೋಮ, ಪೂಜೆ, ದಾಸೋಹ 3 ಇರ್ತದೆ. ಎಲ್ಲ ಭಕ್ತಾದಿಗಳು ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಕೊನೆಯ ದಿನ 11ನೇ ತಾರೀಕು ಈ ಭಾಗದ ಶಾಸಕರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬಿಡು ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿದ್ದಾರೆ. ಕೇಂದ್ರ ಮಂತ್ರಿಗಳಾದಂಥ ವಿ ಸೋಮಣ್ಣವರು MP ಅವರು ನಾನು ಬಂದೇ ಬರ್ತೀನಿ ಸ್ವಾಮೀಜಿ, ದಂಪತಿಗಳು ಬರ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಬರೋದ್ರ ಜೊತೆಗೆ ನಾಡಿನ ಗಣ್ಯ ಸ್ವಾಮೀಜಿಯವರು ಒಂದು 8 ಜನ ಸ್ವಾಮೀಜಿಯವರು ಬರ್ತಾ ಇದ್ದಾರೆ. ಅವತ್ತು ಚಂಡಿಕಾ ಹೋಮ ಪೂರ್ಣಾಹುತಿಗೆ ಎಲ್ಲರೂ ಸೇರಿಕೊಂಡು ಗಣ್ಯರು, ಭಕ್ತಾದಿಗಳು, ಸಾರ್ವಜನಿಕರು ಇನ್ನಿತರ ಎಲ್ಲರೂ ಸೇರಿಕೊಂಡು ಪೂರ್ಣಾಹುತಿಯನ್ನು ಮಾಡಿ ಈ ಭಾಗದಲ್ಲಿ ಕಾಲಕ್ಕೆ ಭಕ್ತಾದಿಗಳಿಗೆ ಮಳೆ ಬೆಳೆ ಶಾಂತಿ ನೆಮ್ಮದಿಯನ್ನು ಕೊಡುವಂಥ ತಾಯಿಯನ್ನು ಬೇಡ್ಕೊತ ಅವತ್ತಿನ ದಿನ ನವರಾತ್ರಿಯನ್ನು ಮುಕ್ತಾಯ ಮಾಡುವಂಥ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ಈ ಮೂಲಕವಾಗಿ ಎಲ್ಲರಿಗೂ ಆಹ್ವಾನ ಮಾಡ್ತಾ ಇದ್ದೀವಿ. 11ನೇ ತಾರೀಕು ಚಂಡಿಕಾ ಹೋಮ ಮುಗಿದ ತಕ್ಷಣವೇ 54 ಜನ ಮಹಿಳೆಯರು ಅವರಿಗೆಲ್ಲರಿಗೂ ಕೂಡ ಬಾಗಿನವನ್ನು ಕೊಡಬೇಕು ಅಂತೇಳಿ ಒಂದು ಸಂಕಲ್ಪ ಇದೆ. ಯಾರ್ಯಾರು ಹೋಮದಲ್ಲಿ ಪಾಲ್ಗೊಳ್ತಾರೆ ಅವರಿಗೆಲ್ಲರಿಗೂ ಕೂಡ ಬಾಗಿನವನ್ನು ಕೊಟ್ಟು ಸಮರ್ಪಣೆ ಮಾಡಿ ಅವ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ.